ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಇದರಲ್ಲಿ ಈಗ ಜ್ಞಾನದೇವರು ಅಥವಾ ಜ್ಞಾನೇಶ್ವರಿ ಮಹಾರಾಜರು ಜನರಿಗೆ ಭಗವದ್ಗೀತೆಯನ್ನು ಅರ್ಥ ವಿವರಣೆಯನ್ನು ಹೇಳುವುದಕ್ಕೆ ಆರಂಭ ಮಾಡೋದಕ್ಕಿಂತ ಮುಂಚೆ ಗುರುವಿನಲ್ಲಿ ಅನೇಕ ರೀತಿಯಲ್ಲಿ ತಮ್ಮ ಬಾಲಿಶತನದಲ್ಲಿ ನಾನು ಮಾತಾಡ್ತೀನಿ, ಗುರುವೇ ನನ್ನನ್ನು ಕ್ಷಮಿಸಿ, ಏನೂ ತಿಳಿದವನಲ್ಲ, ಆದ್ದರಿಂದ ನನಗೆ ಆಶೀರ್ವಾದ ಮಾಡಿ, ನನಗೆ ಈ ಭಗವದ್ಗೀತೆ ಸುಲಲಿತವಾಗಿ ಜನಕ್ಕೆ ವಿವರಣೆ ಕೊಡುವಂತೆ ಆಶೀರ್ವಾದ ಮಾಡಿ ಅಂತ ಕೇಳಿದ್ರು. ಅದಕ್ಕೆ ಗುರುಗಳು ಹೇಳ್ತಾರೆ, ನೀನು ಸುಮ್ಮನೆ ಕಾಲಹರಣ ಮಾಡದೆ ಶ್ರೀಹರಿಯು ಹೇಳಿದ ಗೀತಾರ್ಥವನ್ನು ಹೇಳು, ನಿನಗೆ ಭಗವದ್ಗೀತೆಯೆಲ್ಲವೂ ಸುಲಭವಾಗಿ ಬರುವುದು ಅಂತ ಆಶೀರ್ವಾದ ಮಾಡಿದ್ರು. ಎನ್ನಲು ಶ್ರೀ ಗುರುಗಳ ವಾಕ್ಯವನ್ನು ಕೇಳಿ ಜ್ಞಾನದೇವರು ಅತ್ಯಾನಂದದಿಂದ ಜನರನ್ನು ಕುರಿತು ಶಾಂತಚಿತ್ತರಾಗಿ ಕೇಳಿರೆಂದು ಹೇಳಲು ಉಪಕ್ರಮಿಸಿದರು. ಈಗ ಅವರು ಹೇಳೋದಕ್ಕೆ ಶುರು ಮಾಡ್ತಾರೆ. ಈಗ ಪುತ್ರ ಪ್ರೇಮದಿಂದ ಮೋಹಿತನಾದ ಧೃತರಾಷ್ಟ್ರನು ಸಂಜಯನೊಡನೆ ಹೀಗೆಂದನು. ನಿಮಗೆಲ್ಲರಿಗೂ ಗೊತ್ತಿದೆ, ಮಹಾಭಾರತದ ಯುದ್ಧ ಕಾಲದಲ್ಲಿ, ಕುರುಕ್ಷೇತ್ರ ಯುದ್ಧ ಕಾಲದಲ್ಲಿ ಕೌರವರ ಸೈನ್ಯ ಮತ್ತು ಪಾಂಡವರ ಸೈನ್ಯ ಒಟ್ಟಾರೆಯಾಗಿ 18 ಅಕ್ಷೋಹಿಣಿ ಸೈನ್ಯ ಎದುರು ಬದರಾಗಿ ನಿಂತಿದೆ. ಒಂದು ಕಡೆ 11 ಅಕ್ಷೋಹಿಣಿ ಸೈನ್ಯ, ಇನ್ನೊಂದು ಕಡೆ 7 ಅಕ್ಷೋಹಿಣಿ ಸೈನ್ಯ ಎದುರು ಬದರಾಗಿ ನಿಂತಿದೆ. ಆಗ ಅರ್ಜುನನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥಸ್ಥಾಪನೆ ಮಾಡು, ನಾನು ಸೈನ್ಯಗಳನ್ನ ನೋಡಬೇಕು ಅಂತೇಳಿ ನೋಡಿ ಆದಮೇಲೆ ಅಲ್ಲಿ ನಡೆದಂಥ ಘಟನೆಯನ್ನು, ಈ ಯುದ್ಧರಂಗದಲ್ಲಿ ನಡೆಯುವ ಘಟನೆಯನ್ನು ಧೃತರಾಷ್ಟ್ರನಿಗೆ ಹುಟ್ಟು ಕುರುಡನಾದ್ರಿಂದ ಸಂಜಯನಿಗೆ ಅಲ್ಲಿ ಕಾಣುವಂಥ ಯುದ್ಧದ ಸನ್ನಿವೇಶ ನೇರವಾಗಿ ಕಾಣುವಂತೆ ದಿವ್ಯ ದೃಷ್ಟಿಯನ್ನು ಕೂಡ ಇವರು ವ್ಯಾಸಮುನಿಗಳು ಕೊಟ್ಟಿರ್ತಾರೆ. ಧೃತರಾಷ್ಟ್ರನಿಗೆ ಕೇಳ್ತಾರೆ, ನಿನಗೆ ಕೊಡ್ತೀನಿ ನೋಡು ಅಂತ. ಆತ ಬೇಡ ಅಂದ್ಬಿಡ್ತಾನೆ. ಆಗ ಸಂಜಯನಿಗೆ ಕೊಡ್ತಾರೆ, ಅಲ್ಲಿ ನಡೆಯೋದನ್ನು ನೀನು ಯಥಾವತ್ತಾಗಿ ಹೇಳು ಅಂತ. ಅದರಿಂದ ಧೃತರಾಷ್ಟ್ರ ಸಂಜಯನನ್ನು ಪಕ್ಕದಲ್ಲಿ ಇಟ್ಕೊಂಡು ಯುದ್ಧರಂಗದಲ್ಲಿ ಏನು ನಡೀತಾ ಇದೆ ಅದನ್ನು ನನಗೆ ಹೇಳು ಅಂತ ಕೇಳ್ತಾನೆ. ಧೃತರಾಷ್ಟ್ರನು ಸಂಜಯನೊಡನೆ ಹೀಗೆಂದನು, ಏ ಸಂಜಯ, ಕುರುಕ್ಷೇತ್ರದ ಸಮಾಚಾರವನ್ನು ತಿಳಿಸು. ಯುದ್ಧರಂಗದಲ್ಲಿ ಏನು ನಡೀತಾ ಇದೆ ಅದನ್ನು ನನಗೆ ತಿಳಿಸು. ಧರ್ಮಕ್ಕೆ ಪ್ರಧಾನವಾದ ಕುರುಕ್ಷೇತ್ರದಲ್ಲಿ ಪಾಂಡುಪುತ್ರರು ನನ್ನ ಮಕ್ಕಳು ಯುದ್ಧದ ಸಲುವಾಗಿ ಹೋಗಿರುವರಷ್ಟೇ. ಎರಡೂ ಪಕ್ಷದಲ್ಲಿಯೂ ವೀರರಾದ ಸೈನಿಕರು ಸೇರಿರುವರು. ಇವರು ತಮ್ಮ ತಮ್ಮಲ್ಲಿ ಏನನ್ನು ಮಾಡಿದರೆಂಬುದನ್ನು ತಿಳಿಸು ಎಂದು ಪ್ರಶ್ನಿಸಿದನು. ಎರಡೂ ಕಡೆ ವೀರರಿದ್ದಾರೆ, ಸಾಮಾನ್ಯರಲ್ಲ. ಈ ಎರಡೂ ಸೈನ್ಯದಲ್ಲಿರುವ ವೀರರು ಏನೇನು ಮಾಡಿದ್ರು ತಿಳಿಸು ಅಂತ ಅವರು ಕೇಳ್ತಾರೆ. ಅನಂತರ ಸಂಜಯನು ಹೇಳುವನು, ವಿಶ್ವವೇ ಪ್ರಳಯವಾಗುವ ಸಮಯದಲ್ಲಿ ಕಾಲನು ಬಾಯ್ದೆರೆದು ಗ್ರಾಸ ಮಾಡಲು ಯತ್ನಿಸುವಂತೆ ಪಾಂಡವರ ಸೇನೆಯು ನೋಡುವವರಿಗೆ ಭೀತಿದಾಯಕವಾಗಿ ಕಾಣಿಸುತ್ತಿತ್ತು. ಪಾಂಡವರ ಸೇನೆ ಭೀತಿದಾಯಕ, ನೋಡಿದ್ರೇನೆ ಹೆದರ್ಕೊಡ್ಬೇಕು ಜನ, ಆ ರೀತಿಯಲ್ಲಿತ್ತಂತೆ. ಕೋಪದಿಂದ 4 ಕಡೆಯಲ್ಲೂ ಉಕ್ಕಿ ಬಂದ ಕಾಲಕೂಟ ವಿಷವನ್ನು ಹಿಡಿಯುವವರಾರು. ಕಾಲಕೂಟ ವಿಷ 4 ಕಡೆಯಿಂದ ಎಲ್ಲವನ್ನ ಮುಗಿಸ್ಬಿಡ್ತೀನಿ ಅಂತ ಉಕ್ಕಿ ಬರ್ತಾ ಇದ್ರೆ ಅದನ್ನು ತಡೆದು ಹಿಡಿಯೋಕ್ಕೆ ಯಾರಿಗೆ ಶಕ್ತಿ ಇದೆ? ಆ ರೀತಿಯಲ್ಲಿ ಕಾಣ್ತಾ ಇತ್ತಂತೆ ಇವರ ಸೈನ್ಯ. ಪ್ರಳಯ ಕಾಲದಲ್ಲಿ ಪ್ರಜ್ವಲಿತವಾಗಿ ಹರಡುವ ಬಡಬಾಗ್ನಿಯನ್ನು ಹಿಡಿಯುವವರಾರು. ಪ್ರಳಯ ಕಾಲದಲ್ಲಿ ಸುತ್ತಮುತ್ತ ಬೆಂಕಿ ಆವರಿಸ್ಕೊಂಡು ಬಡಬಾಗ್ನಿ, ಕಾಡ್ಗಿಚ್ಚು ಹತ್ಕೊಂಡಾಗ ಏನು ಉರಿತದಲ್ಲ ಆ ರೀತಿಯಲ್ಲಿ ದೊಡ್ಡ ಬೆಂಕಿ ಹತ್ಕೊಂಡು 4 ಕಡೆಯಿಂದ ಬಂದರೆ ಅದನ್ನು ತಡೆಯುವವರು ಯಾರು? ಸಮುದ್ರವನ್ನೇ ಶೋಷಣ ಮಾಡಲು ಆಕಾಶವನ್ನೆಲ್ಲ ವ್ಯಾಪಿಸುವಂತಹ ಪ್ರಳಯ ಮಾರುತವನ್ನು ನಿಲ್ಲಿಸುವವರ್ಯಾರು? ಸಮುದ್ರ ಎಲ್ಲವನ್ನು ಕುಡಿದು ಬಿಡ್ತೀನಿ ಅಂತ ದೊಡ್ಡ ಬಿರುಗಾಳಿ ಒಂದು ಎದ್ದು ಆಕಾಶದ ಎತ್ತರಕ್ಕೆ ಬೀಸ್ತಾ ಇದ್ರೆ ಆ ಪ್ರಳಯ ಮಾರುತವನ್ನು ನಿಲ್ಲಿಸುವವರಾರು? ಇದರಂತೆ ಒಂದು ಕಡೆ ಸೇರಿರುವ ಉಭಯ ಸೈನ್ಯಗಳನ್ನು ನೋಡಿ ಸೈರಿಸುವವರಾರು? ಎರಡೂ ಕಡೆ ಮಹಾವೀರರೇ, ಅತಿರಥ ಮಹಾರಥರುಗಳೇ, ಎಲ್ಲ ಬಿಲ್ವಿದ್ಯೆಯಲ್ಲಿ ಅಸ್ತ್ರ ಶಸ್ತ್ರ ವಿದ್ಯೆಗಳಲ್ಲೆಲ್ಲ ಒಳ್ಳೆ ಪ್ರಚಂಡರುಗಳೇ. ಇಂಥವರು ನಿಂತಿರುವ ಆ ಜಾಗದಲ್ಲಿ ಯಾರಿಗೆ ತಾನೇ ಬುದ್ಧಿ ಹೇಳಿ ಸರಿ ಮಾಡೋದಕ್ಕೆ ಸಾಧ್ಯ? ನೋಡಿದ್ರೇ ಪ್ರಾಣ ಹೋಗುವಂಥ ಭಯ ಭೀತಿಯನ್ನು ಹುಟ್ಟಿಸುವಂಥ ರೀತಿಯಲ್ಲಿದೆ ಆ ಸೈನ್ಯಗಳು, ಎರಡೂ ಕಡೆ ಸೈನ್ಯಗಳು. ಅದರಲ್ಲಿ ಭಯವನ್ನು ಉಂಟು ಮಾಡುವಂತಹ ಬಹು ಪ್ರಕಾರವಾದ ಸೈನ್ಯ ರಚನೆ ಉಂಟಾಯಿತು. ಇದೇ ರೀತಿಯಲ್ಲಿ ಸೈನ್ಯವನ್ನು ರಚನೆ ಮಾಡಬೇಕು ಅಂತ ಅನೇಕ ರೀತಿಯ ಸೈನ್ಯ ರಚನೆ ಇರ್ತಿತ್ತು ಆಗ. ಈ ಗರುಡನ ರೀತಿಯಲ್ಲಿ ಮತ್ತು ಚಕ್ರವ್ಯೂಹ, ಈ ಥರದ ಅನೇಕ ವ್ಯೂಹಗಳು ಇರ್ತಾ ಇದ್ದವು. ಅಲ್ಲಿ ಇವರು ಸೈನ್ಯ ರಚನೆಯನ್ನು ಆ ರೀತಿಯಲ್ಲಿ ಸೈನ್ಯ ರಚನೆ ಮಾಡಿದರು. ಆದರೆ ಆನೆಗಳ ಗುಂಪನ್ನು ಕಂಡ ಸಿಂಹವು ಹಿಂಜರಿಯದೆ ನುಗ್ಗಿ ಬರುವಂತೆ ದುರ್ಯೋಧನನು ಪಾಂಡವರ ಸೈನ್ಯವನ್ನು ನೋಡಿ ತುಚ್ಛೀಕರಿಸುತ್ತಾ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಬಂದು
ಚಿತ್ತವು ಕಲುಷಿತವಾಗುವಂತೆ. ನೋಡಿ ಏನು ಹೇಳ್ತಾರೆ ಇಲ್ಲಿ, ಆನೆಗಳ ಒಂದು ದೊಡ್ಡ ಗುಂಪು ಇರ್ತದೆ, ಆದರೆ ಸಿಂಹ ಯಾವುದೇ ಕಾರಣಕ್ಕೂ ಹೆದರದೆ ಅವುಗಳ ಮಧ್ಯದಲ್ಲಿ ನುಗ್ಗಿ ಬರುವಂತೆ ದುರ್ಯೋಧನ ಯಾವ ಪಾಂಡವರ ಸೈನ್ಯಕ್ಕೂ ಹೆದರಲಿಲ್ಲ. ಆತನು ನುಗ್ಗಿ ಬಂದು ದುರ್ಯೋಧನ ಏನು ಮಾಡ್ತಾನೆ, ದ್ರೋಣಾಚಾರ್ಯರ ಗುರುಗಳು ಅವರು ದುರ್ಯೋಧನನ ಪಕ್ಷದಲ್ಲಿ ಇರ್ತಾರೆ, ಅವರ ಮನಸ್ಸು ಕಲುಷಿತವಾಗುವಂತೆ, ಅವರು ಗುರುಗಳು ಸಾಮಾನ್ಯವಾಗಿ ಜ್ಞಾನಿಗಳಾಗಿರ್ತಾರೆ, ಅಂಥವ್ರ ಮನಸ್ಸು ಕೂಡ ಕಲುಷಿತವಾಗಬೇಕು, ಆ ರೀತಿಯಲ್ಲಿ ಅವನು ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಏನು ಹೇಳ್ತಾನೆ, ಹೇ ಗುರುಗಳೇ, ಸಂಬೋಧನೆ ನೋಡಿ ಹೇಗಿದೆ, ಹೇ ಗುರುಗಳೇ, ಹೇ ಅನ್ನೋದು ತುಚ್ಛಿಕರವಾದದ್ದು. ಹೇ ಗುರುಗಳೇ, ಗುರುಗಳೇ ಅಂದರೆ ಮರ್ಯಾದೆ ಮಾತು, ಹೇ ಅನ್ನೋದು ತುಚ್ಛಿಕರವಾದ ಮಾತು. ಹೇ ಗುರುಗಳೇ, ನೋಡಿದ್ದೀರಾ, ಹೀಯಾಳಿಸ್ತಾ ಇದ್ದಾನೆ, ಹೀಯಾಳಿಸಿ ಮನಸ್ಸಿಗೆ ಚುಚ್ಚುವಂತೆ ಮಾತಾಡ್ತಾ ಇದ್ದಾನೆ. ಪ್ರಳಯ ವಾಯುವಿನ ಗತಿಯಂತೆ ಪರ್ವತಾಗ್ರದಲ್ಲಿ ಕಟ್ಟಿರುವ ಕೋಟೆಯಂತೆ ಧರ್ಮರಾಯನ ಸೇನೆಯನ್ನು ನೋಡಿರಿ. ಅಂದರೆ ನಿಮ್ಮ ಕೈಲಿ ಏನಾದ್ರು ಮಾಡೋಕ್ಕಾಗತ್ತಾ ಅಂತ ಅವ್ರೊಳಗಿರ್ತಕ್ಕಂಥ ಸ್ವಾಭಿಮಾನದ ಕಿಚ್ಚನ್ನು ಎಬ್ಬಿಸ್ತಾ ಇದ್ದಾನೆ. ನಿಮ್ಮ ಕೈಲಿ ಆಗುತ್ತಾ ಗುರುಗಳೇ, ಹೆಂಗೆ ಬಂದು ನಿಂತಿದ್ದಾರೋ ಪಾಂಡವರು ನೋಡಿ, ನೀವು ವಿದ್ಯೆ ಕಲಿಸ್ಕೊಟ್ರಿ ಅವ್ರಿಗೆ, ನಿಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ ನೋಡಿ ಅಂದರೆ, ಇನ್ನೂ ಅನೇಕ ವಿದ್ಯೆ ಗೊತ್ತು ನನಗೆ, ಅವ್ರನ್ನೆಲ್ಲ ಮಣಿಸ್ಬಿಡ್ತೀನಿ ಅನ್ಬೇಕು ಇವರು ದ್ರೋಣಾಚಾರ್ಯರು. ಆ ರೀತಿಯಲ್ಲಿ ಅವ್ರ ಕಿಚ್ಚನ್ನು ಎಬ್ಬಿಸ್ತಾ ಇದ್ದಾನೆ. ಈ ವ್ಯೂಹವು ದ್ರುಪದರಾಯನ ಪುತ್ರನು ಬುದ್ಧಿವಂತನು ತಮ್ಮಲ್ಲಿಯೇ ಯುದ್ಧ ವಿದ್ಯೆಯ ಶಿಕ್ಷಣವನ್ನು ಪಡೆದು ನಿಮ್ಮ ಶಿಷ್ಯನಾದ ದೃಷ್ಟದ್ಯುಮ್ನುವಿನಿಂದ ರಚಿತವಾಗಿದೆ. ತಮ್ಮನ್ನು ಕೊಲ್ಲುವ ನಿಮಿತ್ತ ಕೋಟೆಯಂತೆ ರಚಿಸಿರುವನು. ಇದನ್ನು ಏನೆಂದು ಹೇಳಲಿ? ನೀವು ಕಲಿಸಿದ ವಿದ್ಯೆಯೇ ನಿಮ್ಮ ಮುಂದೆ ಗುರುದಕ್ಷಿಣೆಯನ್ನು ಕೊಟ್ಟಂತಾಗಿರುವುದು. ಗುರುಗಳೇ, ಅವನು ನಿಮ್ಮನ್ನು ಕೊಲ್ಲೋದಕ್ಕೆ ಅಂತ ಹುಟ್ಟಿದವನು, ಅವನಿಗೆ ನೀವೇ ಶಸ್ತ್ರವಿದ್ಯೆಯನ್ನು ಕಲಿಸಿದ್ರಿ, ನಿಮ್ಮಿಂದಲೇ ವಿದ್ಯೆ ಕಲಿತು ಬುದ್ಧಿವಂತನಾಗಿ ಈಗ ನಿಮ್ಮನ್ನು ಕೊಲ್ಲೋದಕ್ಕೆ ಈ ವ್ಯೂಹ ರಚನೆ ಮಾಡ್ಕೊಂಡು ನಿಂತಿದ್ದಾನೆ. ನೋಡಿ ಹೇಗಿದೆ, ಅವನು ಕೊಡ್ತಾ ಇರೋ ಗುರುದಕ್ಷಿಣೆ ಇದು, ಗುರುಗಳೇ ಈಸ್ಕೊಳ್ಳಿ ಅಂತ ಛೇಡಿಸಿ ಮಾತನಾಡ್ತಾನೆ. ಮುಂದುವರೆದು ಹೇಳ್ತಾನೆ, ಗುರುವೇ, ಅವರ ಸೇನೆಯಲ್ಲಿ ಅಪಾರ ಸಾಮರ್ಥ್ಯವುಳ್ಳ ಅನೇಕ ಶೂರವೀರರು ಇರುವರು. ಅವರು ಶಸ್ತ್ರವಿದ್ಯೆಯಲ್ಲಿ ಪಾರಂಗತರಾಗಿಯೂ ಕ್ಷಾತ್ರ ಧರ್ಮ ಪೂರ್ಣರಾಗಿಯೂ ಪರಾಕ್ರಮದಲ್ಲಿ ಭೀಮಾರ್ಜುನರಿಗೆ ಸಮಾನ ಬಲವುಳ್ಳವರಾಗಿಯೂ ಇರುವರು. ಭೀಮಾರ್ಜುನರು ಬಹಳ ಬಲಿಷ್ಠರು, ಅದೇ ಥರದಲ್ಲಿ ನಿಯಮಿತವಾದ ಆಚರಣೆಗಳನ್ನ ಇಟ್ಕೊಂಡಿರ್ತಕ್ಕಂಥ ಮಹಾಶೂರರು ಕೂಡ ಅವ್ರ ಪಕ್ಷದಲ್ಲಿ ಇದ್ದಾರೆ. ಈ ಪ್ರಸಂಗದಲ್ಲಿ ಆ ವೀರರ ಹೆಸರುಗಳನ್ನು ಹೇಳುವೆನು. ಮಹಾಯೋಧನಾದ ಯೂಧನನು, ಮಹಾರಥಿಯಾದ ವಿರಾಟನು, ವೀರಶ್ರೇಷ್ಠನು ನಿನ್ನ ಮಿತ್ರನೂ ಆದ ದ್ರುಪದನು ಸಹ ಬಂದಿರುವರು. ಪರಾಕ್ರಮಿಯಾದ ದೃಷ್ಟಕೇತುವು, ಚೇಕಿತಾನನು, ವೀರನಾದ ಕಾಶಿರಾಜನು, ಕುಂತಿಭೋಜನು, ಶೈಬ್ಯನು, ಪುರಜಿತ್ತುವು, ಇವರೆಲ್ಲ ಯುದ್ಧ ವಿಶಾರದರೆ. ಇಂತಿಂಥವ್ರ ಹೆಸರನ್ನೆಲ್ಲ ಹೇಳಿ ಇವರೆಲ್ಲ ಅತಿರಥ ಮಹಾರಥರು, ದೊಡ್ಡ ಯುದ್ಧ ವಿಶಾರದರು. ಈ ಕಡೆ ನೋಡಿ ಗುರುಗಳೇ, ವಿಕ್ರಾಂತನು, ಉತ್ತಮೌಜನು, ಯುಧಾಮನ್ಯುವು ಕಾಣಿಸುವರು. ಈ ಕಡೆ ಎರಡನೇ ಅರ್ಜುನನಂತೆ ಪ್ರತಾಪಿಯು, ಸುಭದ್ರಾತನೇನೋ ಆದ ಅಭಿಮನ್ಯು ಇರುವನು. ಈ ಎರಡನೇ ಅರ್ಜುನ ಬಂದ್ಬಿಟ್ನೇನೋ ಅನ್ನೋಂಗೆ ಕಾಣ್ತಾ ಇದ್ದಾನೆ ಅಭಿಮನ್ಯುವನು. ಗುರುಗಳೇ ನೋಡಿ, ಅವನನ್ನು ನೋಡಿ, ಚಿಕ್ಕ ಹುಡುಗ ಅಂತ ಹೇಳ್ತಾ ಇದ್ದಾನೆ. ಇದೂ ಅಲ್ಲದೆ ದ್ರೌಪದಿಯ ಮಕ್ಕಳಾದ 5 ಜನರು ಯುದ್ಧ ಮಾಡುವುದಕ್ಕೆ ಬಂದಿರುವರು. ಇವರೆಲ್ಲ ಮಹಾರಥಿಗಳೇ. ತಾವು ಯುದ್ಧ ಕಲಾ ನಿಪುಣರಾಗಿರುವಲ್ಲಿ ಇವರೆಲ್ಲ ಎಷ್ಟು ಮಾತ್ರದವರು. ಹೇಳ್ತಾನೆ, ಎಂತೆಂಥ ಯುದ್ಧ ವೀರರು ಬಂದಿದ್ದಾರೆ, ಎಂತೆಂಥ ಪೌರುಷವಂತರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಕಡೆಯಲ್ಲಿ ಒಂದು ಮಾತು ಸೇರಿಸ್ತಾನೆ, ತಾವು ಯುದ್ಧ ಕಲಾ ನಿಪುಣರು, ಇವರೆಲ್ಲ ನಿಮ್ಮ ಮುಂದೆ ಎಷ್ಟು ಮಾತ್ರದವರು ಗುರುಗಳೇ, ಯಾರಿಗೂ ಕೇರ್ ಮಾಡಬೇಡಿ, ಹೊಡೆದಾಕ್ಬಿಡಿ ಅಂತಲೂ ಹೇಳ್ತಾನೆ. ಒಂದು ಕಡೆ ಆಳಿಸ್ತಾನೆ, ಒಂದು ಕಡೆ ಬೆದರಿಸ್ತಾನೆ, ಇನ್ನೊಂದು ಕಡೆ ಪುಸ್ಲಾಯಿಸ್ತಾನೆ. ಈ ಪ್ರಸಂಗದಲ್ಲಿ ತಮ್ಮ ಸೇನೆಯಲ್ಲಿರುವ ಪ್ರಸಿದ್ಧರಾದ ವೀರರ ಹೆಸರುಗಳನ್ನೆಲ್ಲ ಹೇಳುವೆನು. ಗುರುಗಳೇ, ಈಗ ಅವರಾಯಿತು, ಈಗ ನಮ್ಮ ಸೇನೆಯಲ್ಲಿ ಇದ್ದಾರಲ್ಲ ಅವ್ರ ಹೆಸರುಗಳು ಹೇಳ್ತೀನಿ ಕೇಳಿ, ನಿಮ್ಮ ಗಮನಕ್ಕೊಂದ್ಸಲ ಇರಲಿ. ತಮಗೆ ಸರ್ವರ ಪರಿಚಯವಿದ್ದರೂ ಕೇವಲ ನಾಮ ಮಾತ್ರಕ್ಕೆ ಒಂದೆರಡು ಹೆಸರುಗಳನ್ನು ಹೇಳುವೆನು. ನಿಮ್ಗೆ ಎಲ್ಲರ ಹೆಸರು ಗೊತ್ತಿದೆ ಗುರುಗಳೇ, ಆದರೆ ಒಂದೆರಡು ಹೆಸರು ಹೇಳ್ತೀನಿ ಕೇಳಿ ಅಂದ್ಬಿಟ್ಟು, ಆಚಾರ್ಯರಾದ ತಾವು, ಮಹಾವೀರರಾದ ನೀವಿದ್ದಿರಿ. ಸೂರ್ಯ ಸಮಾನ ತೇಜಸ್ವಿಯೂ ಪ್ರತಾಪಶಾಲಿಯೂ ಗಂಗಾಪುತ್ರನೂ ಆದ ಭೀಷ್ಮನು, ಶತ್ರುಗಳೆಂಬ ಆನೆಗಳನ್ನು ಸಿಂಹದಂತೆ ಸಂಹರಿಸುವಂಥ ವೀರಶ್ರೇಷ್ಠನಾದ ಕರ್ಣನೂ ಸಹ ಇದ್ದಾನೆ. ಕರ್ಣನನ್ನು ತುಂಬ ಹೊಗಳ್ತಾನೆ ಈತ. ಇವರ ಪರಾಕ್ರಮವನ್ನು ಏನೆಂದು ಹೇಳಲಿ? ಕೃಪಾಚಾರ್ಯರೊಬ್ಬರೇ ಕೋಪಿಸಿಕೊಂಡರೆ ಸರ್ವ ವಿಶ್ವವನ್ನು ಸಂಹರಿಸುವಷ್ಟು ಸಮರ್ಥರಾಗಿರುವರು. ಇನ್ನು ಕೃಪಾಚಾರ್ಯರಿದ್ದಾರಲ್ಲ, ಅವ್ರು ಕೋಪ ಮಾಡ್ಕೊಂಡ್ರೆ ವಿಶ್ವವನ್ನೇ ಸಂಹಾರ ಮಾಡಿಬಿಡ್ತಾರೆ. ಅಂಥ ವೀರರು ಅವರು ಕೂಡ ನಮ್ಮ ಸೇನೆಯಲ್ಲಿದ್ದಾರೆ. ಒಂದು ಕಡೆ ವಿಕರ್ಣನು, ಇನ್ನೊಂದು ಕಡೆ ಅಶ್ವತ್ಥಾಮನು ಇರುವರು. ಇವರ ಪ್ರತಾಪವನ್ನು ನೋಡಿದರೆ ಯಮನೂ ಸಹ ಬೆದರುವನು. ಅಶ್ವತ್ಥಾಮ ಮತ್ತು ವಿಕರ್ಣ ಇವ್ರ ಪ್ರತಾಪವನ್ನು ನೋಡಿದ್ರೆ ಸಾವಿಗೆ ಅಧಿಪತಿಯಾದ ಯಮನೂ ಕೂಡ ಎದುರ್ಕೊಂಡು ಓಡ್ಬಿಡ್ತಾನೆ ಗುರುಗಳೇ ಅಂತ ಇಲ್ಲಿ
ಮಾತುಗಳನ್ನ ಆಡ್ತಾ ಇದ್ದಾನೆ. ಇದರಂತೆ ಸೌಮದತ್ತಿಯು ಜಯದ್ರಥನು ಇರುವರು. ಇವರ ಬಲವನ್ನು ಬ್ರಹ್ಮದೇವನ ಹೊರತು ಮತ್ತಾವ ಮಾನವರೂ ನಿರ್ಣಯಿಸಲಾರರು. ಜಯದ್ರಥನ ಬಲವನ್ನು, ಸೌಮದತ್ತಿಯ ಬಲವನ್ನು ಬ್ರಹ್ಮ ಮಾತ್ರ, ಚತುರ್ಮುಖ ಬ್ರಹ್ಮ ಮಾತ್ರ ಗೊತ್ತು ಇವ್ರ ಬಲ ಎಷ್ಟು ಅಂತ. ಇನ್ಯಾರಿಂದಲೂ ಸಾಧ್ಯ ಇಲ್ಲ. ಅಂಥ ಪರಾಕ್ರಮಶಾಲಿಗಳು ನಮ್ಮ ಸೇನೆಯಲ್ಲಿದ್ದಾರೆ ಗುರುಗಳೇ ಅಂತ ಹೇಳ್ತಾನೆ. ಹೇಳಿದಾನೆ, ಮೊದಲೇ ಪೀಠಿಕೆ ಹಾಕ್ಬಿಟ್ಟಿದ್ದಾನೆ. ನಿಮಗೂ ಗೊತ್ತು, ಆದರೆ ಒಂದು ಸಲ ಸುಮ್ಮನೆ ಮನವರಿಕೆ ಮಾಡ್ತಾ ಇದ್ದೀನಿ ಗುರುಗಳೇ ಅಂತ. ಎಷ್ಟು ಒಂದು ರೀತಿಯ ಮಾತುಗಳು. ಅದು ಇಂಥ ಮಾತುಗಳು ಅಂಥವರೇ ಆಡೋಕ್ಕೆ ಸಾಧ್ಯ. ಹೊಗಳ್ದಂಗೂ ಇರಬಾರ್ದು, ತೆಗಳ್ದಂಗೂ ಇರಬಾರ್ದು, ಮನಸ್ಸನ್ನು ಚುಚ್ಚಿ ಕೆರಳಿಸಿ ಮಾತಾಡುವಂಥ ಒಂದು ಈ ಕಲೆ ಪಾಪಿಷ್ಟ್ರಿಗೆ ಮಾತ್ರ ಬರುವಂಥ ಕಲೆ ಇದು. ಇವರೆಲ್ಲರೂ ಅಸ್ತ್ರವಿದ್ಯೆಯಲ್ಲಿ ಪ್ರವೀಣರಾಗಿಯೂ, ಮಂತ್ರವಿದ್ಯೆಯಲ್ಲಿ ಸ್ವಯಂ ಅವತಾರ ಪುರುಷರಂತೆಯೂ, ಶಸ್ತ್ರವಿದ್ಯೆಗೆ ಮೂಲಪೀಠದಂತೆಯೂ ಇರುವರು. ಅಪ್ರತಿಮ ವೀರರೂ ಪ್ರತಾಪಿಗಳೂ ಆದ ಈ ವೀರರೆಲ್ಲರೂ ಈ ಯುದ್ಧದಲ್ಲಿ ನನಗಾಗಿ ತಮ್ಮ ತನುಮನಧನವನ್ನು, ಪ್ರಾಣಾದಿಗಳನ್ನೆಲ್ಲ ಅರ್ಪಿಸಲು ಸಿದ್ಧರಾಗಿರುವರು. ಇವರೆಲ್ಲ ನನಗೋಸ್ಕರ ತಮ್ಮ ಇಡೀ ತನುಮನಧನವನ್ನೆಲ್ಲ ಅರ್ಪಿಸಿ ಪ್ರಾಣ ಬಿಡೋದಕ್ಕೂ ಸಿದ್ಧವಾಗಿದ್ದಾರೆ ಗುರುಗಳೇ ಅಂತ ಹೇಳ್ತಾರೆ. ಪತಿವ್ರತೆಯರು ತಮ್ಮ ಹೃದಯದಲ್ಲಿ ಪತಿಯ ಹೊರತು ಅನ್ಯರನ್ನು ಸ್ಮರಿಸದಂತೆ ಈ ಮಹಾಯೋಧರೆಲ್ಲರೂ ನನ್ನನ್ನೇ ತಮ್ಮ ಸರ್ವಸ್ವವೆಂದು ತಿಳಿದಿರುವರು ಅಂತ ಇವನು ಭ್ರಾಂತಿ ಪಟ್ಕೊಂಡಿದ್ದಾನಷ್ಟೆ. ಪತಿವ್ರತಾ ಸ್ತ್ರೀಯು ತನ್ನ ಪತಿಯನ್ನಲ್ಲದೆ ಮತ್ತಾರನ್ನು ಸ್ಮರಣೆಗೆ ತಂದುಕೊಳ್ಳೋದಿಲ್ವೋ ಆ ರೀತಿಯಲ್ಲಿ ಈ ಯುದ್ಧಕ್ಕೆ ಬಂದಿರೋರೆಲ್ಲ ನನಗೋಸ್ಕರ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿ ಬಂದಿದ್ದಾರೆ ಅಂತ ಇವನು ನಂಬ್ಕೊಂಡಿದ್ದಾನೆ. ನನ್ನ ಕಾರ್ಯಕ್ಕಾಗಿ ಸ್ವಾಮಿನಿಷ್ಠರಾಗಿರುವರು. ಇವರು ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಿದ್ಧರಾಗಿರುವರು. ಇವರೆಲ್ಲ ಯುದ್ಧ ಕಲೆಯಲ್ಲಿ ಕೀರ್ತಿಯನ್ನು ಗಳಿಸುತ್ತಾ ನೈಪುಣ್ಯತೆಯನ್ನು, ಕ್ಷಾತ್ರತೆಯಲ್ಲಿ ಖ್ಯಾತಿಯನ್ನು ಪಡೆದಂತಹ ವೀರರಾಗಿರುವರು. ನಮ್ಮ ಸೇನೆಯಲ್ಲಿರುವ ವೀರರನ್ನು ಗಣಿಸಲು ಯಾರಿಂದ ಸಾಧ್ಯವಾದೀತು? ಅಂದರೆ ಅಸಂಖ್ಯಾತ ವೀರರು ಸುತ್ತಲೂ ನೆಲೆಸಿರುವರು. ನಮ್ಮ ಸೈನ್ಯವೇ ದೊಡ್ಡದು ಮತ್ತು ವೀರಾದಿ ವೀರರು ನಮ್ಮಲ್ಲೇ ಇರೋದು ಅಂತ ದುರ್ಯೋಧನ ಹೇಳ್ದಾನೆ. ಇನ್ನು ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರ ಮುಂದುವರಿತದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.